ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಆರೋಗ್ಯ ತಪ್ಪು ಅಂತ ತಾಯಿನ ದೂರ ಮಾಡಲ್ಲ, ಸಕ್ಸಸ್ ಇಲ್ಲ ಅಂತ ಫ್ರೆಂಡ್ಸ್ ನ ದೂರ ಮಾಡಲ್ಲ. ನಾವು ಫೇಲ್ ಆದಾಗ ನಮ್ಮ ಕಾಲೇಜ್ ಜೊತೆಗಿತ್ತು, ನಮ್ಮ ಕಾಲೇಜ್ ಫೇಲ್ ಆದಾಗ ನಾವು ಜೊತೆಗಿರ್ಬೇಕು. ಐ ಆಮ್ ಪ್ರೊಫೆಸರ್ ಯುವರಾಜ್, ಗ್ರಾಜುಯೇಟೆಡ್ ಫ್ರಮ್ ಆರ್ ಕೆ ಯೂನಿವರ್ಸಿಟಿ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ನನ್ನ ಪ್ರಪಂಚಕ್ಕೆ ಪರಿಚಯಿಸಿದ್ದು ನನ್ನ ತಂದೆ ತಾಯಿ ಆದ್ರೂ ಈ ಪ್ರಪಂಚನ ನನಗೆ ಪರಿಚಯಿಸಿದ್ದು ನನ್ನ ಕಾಲೇಜ್, ನನ್ನ ಗುರುಗಳು. ಐ ಗ್ರಾಜುಯೇಟೆಡ್ ಫ್ರಮ್ ಆರ್ ಕೆ ಯೂನಿವರ್ಸಿಟಿ. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಅಲ್ಲ ನಮ್ಮ ಕಾಯುವ ಲಕ್ಷ್ಯ, ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದು ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿದನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ.
ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಂದೆನ್ ದೂರ ಮಾಡಲ್ಲ, ಆರೋಗ್ಯ ತಪ್ಪು ಅಂತ ತಾಯಿನ ದೂರ ಮಾಡಲ್ಲ, ಸಕ್ಸಸ್ ಇಲ್ಲ ಅಂತ ಫ್ರೆಂಡ್ಸ್ನ ದೂರ ಮಾಡಲ್ಲ. ನಾವು ಫೇಲ್ ಆದಾಗ ನಮ್ಮ ಕಾಲೇಜ್ ಜೊತೆಗಿತ್ತು, ನಮ್ಮ ಕಾಲೇಜ್ ಫೇಲ್ ಆದಾಗ ನಾವು ಜೊತೆಗಿರ್ಬೇಕು. ಐ ಆಮ್ ಪ್ರೊಫೆಸರ್ ಯುವರಾಜ್, ಗ್ರಾಜುಯೇಟೆಡ್ ಫ್ರಮ್ ಆರ್ ಕೆ ಯೂನಿವರ್ಸಿಟಿ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಪಾಠಶಾಲಾ, 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 ಪಾಠಶಾಲಾ. ನನ್ನ ಪ್ರಪಂಚಕ್ಕೆ ಪರಿಚಯಿಸಿದ್ದು ನನ್ನ ತಂದೆ ತಾಯಿ ಆದ್ರೂ ಈ ಪ್ರಪಂಚನ ನನಗೆ ಪರಿಚಯಿಸಿದ್ದು ನನ್ನ ಕಾಲೇಜ್, ನನ್ನ ಗುರುಗಳು. I graduated from RK University. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ, ನಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ. ಪಾಠಶಾಲಾ, 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 ಪಾಠಶಾಲಾ. ಮುಗಿಸಿ ಈ ವಿದ್ಯಾಸಂಸ್ಥೆಯಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಆ ದಾರಿಗೆ ಬೆಳಕನ್ನು ಚೆಲ್ಲಿರ್ತಕ್ಕಂಥ ಎಲ್ಲ ಗುರುವರ್ಗಗಳನ್ನ ಈ ವೇದಿಕೆ ಮೇಲೆ ಕೂಡಿಸಿ ಅವರಿಗೆ ಒಂದು ವಂದನಾ ಕಾರ್ಯಕ್ರಮವನ್ನ ಮಾಡಬೇಕೆನ್ನುವಂತ ಆಶಯದೊಂದಿಗೆ ಹಲವಾರು ದಿನಗಳ ಕಾಲ ಅನೇಕ ಸಂಘಟಕರು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಇಂದು ತಮ್ಮ ಮುಂದೆ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಬನ್ನಿ ಬಂಧುಗಳೇ, ನಮ್ಮ ಬಸವಣ್ಣನವರಿಗೆ ಜಾತವೇದ ಮುನಿಗಳು, ಸ್ವಾಮಿ ವಿವೇಕಾನಂದವರಿಗೆ ರಾಮಕೃಷ್ಣ ಪರಮಹಂಸರು, ಮೌಲ್ಯರಿಗೆ ಚಾಣಕ್ಯ ಗುರುಗಳು, ಹೀಗೆ ಶಿಶುನಾಳ ಶಿಲ್ಪರಿಗೆ ಗುರು ಗೋವಿಂದ ಭಟ್ಟರು, ಈ ಎಲ್ಲ ಗುರುಗಳ ಮಾರ್ಗದರ್ಶನದೊಳಗೆ ಆ ವ್ಯಕ್ತಿ ಮಹಾದೇವ ಆಗಿದ್ದಾರೆ ಅಂತ ಒಂದು ಶಕ್ತಿ ಮಾಡ್ತಕ್ಕಂಥ ವ್ಯಕ್ತಿತ್ವ ಯಾರಲ್ಲಿ ಅಡಗಿರ್ತದೆ ಅಂದ್ರೆ ಆ ಗುರುಗಳಲ್ಲಿ ಅಡಗಿರ್ತದೆ. ಅಂತ ಗುರುಗಳನ್ನ ನಮನ ಮಾಡುವ ಕಾರ್ಯಕ್ರಮಕ್ಕೆ ನಾವು ಇಲ್ಲ ಅಣಿ ಆಗ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ದಯಮಾಡಿಸಿರ್ತಕ್ಕಂಥ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಸ್ಥಳ ಬ್ರಹ್ಮ ಗುರು ಜಯ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ಶ್ರೀ ಅನ್ನದಾನೇಶ್ವರ ಸಂಸ್ಥಾನ ಹಿರೇಮಠ ಅವರು ದಯಮಾಡಿಸಿದರೆ. ಹಾಗೆ ಶ್ರೀ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ವಹಿಸಿಕೊಂಡಿರುವಂತಹ ಶ್ರೀ ಶ್ರೀಸ್ಥಳ ಬ್ರಹ್ಮ ಮಹಂತಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ಶ್ರೀ ಮಡವಾಳೇಶ್ವರ ಮಠ ಶಾಸ್ತ್ರಗಳು ಅವರು
ಸನ್ಮಾನ್ಯ ಶ್ರೀ ಸೋಮನಗೌಡ ಪಾಟೀಲ್ ಅರ್ಪಣೆ ಮಾಡುವ ಮೂಲಕ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸಬೇಕಾಗಿ ಸಂಘಟಕರಲ್ಲಿ ವಿನಂತಿಯನ್ನು ಮಾಡ್ತಾರೆ. ಹಾಗೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಎಸ್ ಎನ್ ಬಸವಣ್ಣನವರು ಸರ್, ವಿಶ್ರಾಂತ ಉಪೋಪಾಧ್ಯಾಯರು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಕೂಡ ಸಂಘಟಕರು ಪುಷ್ಪ ಅರ್ಪಣೆ ಮಾಡುವ ಮೂಲಕ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾರೆ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಬಿ ಎಸ್ ಏವೂರ್ ಸರ್ ಹೋಗಿದ್ದಾರೆ, ಉಪೋಪಾಧ್ಯಾಯರು ಎಸ್ ಬಿ ಹಸ್ತಿ, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಕೂಡ ಸಂಘಟಕರು ಪುಷ್ಪ ಅರ್ಪಣೆ ಮಾಡುವ ಮೂಲಕ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಿವೃತ್ತ ವಿಜ್ಞಾನ ಶಿಕ್ಷಕರು ಶ್ರೀ ಬಿ ಎಸ್ ಪಾಟೀಲ್ ಮಾಲಿ ಪಾಟೀಲ್ ಸರ್ ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಅವರಿಗೂ ಕೂಡ ಪುಷ್ಪ ಅರ್ಪಣೆ ಮಾಡುವ ಮೂಲಕ ವೇದಿಕೆಗೆ ಸ್ವಾಗತಿಸಬೇಕಾಗಿ ನೋಡ್ತಾ ಇದ್ದಾರೆ. ಶ್ರೀ ಪಿ ಜಿ ಜೋಶಿ ನಿವೃತ್ತ ಸಮಾಜ ವಿಜ್ಞಾನ ಶಿಕ್ಷಕರು, ಅವರು ಕೂಡ ವೇದಿಕೆ ಮೇಲೆ ಆಶೀರ್ವದಿದ್ದಾರೆ. ಅವರಿಗೂ ಕೂಡ ಪುಷ್ಪ ಅರ್ಪಣೆ ಮಾಡುವ ಮೂಲಕ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಕೋರ್ತಾ ಇದ್ದಾರೆ. ಶ್ರೀ ಸಿ ಎಂ ಹಿರೇಮಠ್ ನಿವೃತ್ತ ಕನ್ನಡ ಶಿಕ್ಷಕರು, ಹಾಗೆ ಖ್ಯಾತ ಪ್ರವಚನಕಾರರು ಆಗಿರ್ತಕ್ಕಂಥ ಹಿರೇಮಠ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಪುಷ್ಪ ಅರ್ಪಣೆ ಮಾಡುವ ಮೂಲಕ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಕೋರ್ತಾ ಇದ್ದಾರೆ. ಸಂಘಟಕರು ಒಬ್ಬೊಬ್ಬರಾಗಿ ಹೋಗಿ ಗಣ್ಯಮಾನ್ಯರಿಗೆ ಪುಷ್ಪ ಅರ್ಪಣೆ ಮಾಡಬೇಕು. ತಾವು ಕೂಡ ಶಿಸ್ತನ್ನು ಪ್ರದರ್ಶಿಸಬೇಕಾಗಿ ಸಂಘಟನೆಗಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ. ಶ್ರೀ ಎಂ ಜಿ ಸುಬ್ಬಳ ನಿವೃತ್ತ ಹಿಂದಿ ಗುರುಗಳು, ಅವರು ಕೂಡ ಪುಷ್ಪ ಅರ್ಪಣೆ ಮಾಡುವ ಮೂಲಕ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಗಣಿತದ ಅನೇಕ ಕ್ಲಿಷ್ಟಕರವಾದಂತಹ ಸಮಸ್ಯೆಗಳನ್ನು ಬಹಳ ಸುಲಭವಾಗಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡತಕ್ಕಂಥ ನಮ್ಮನ್ನೆಲ್ಲ ದಕ್ಷಿಣ ಗುರುಗಳು ಒದಗಿಸಲು ಹೋಗಿದ್ದಾರೆ. ಅವರಿಗೂ ಕೂಡ ಪುಷ್ಪ ಅರ್ಪಣೆ ಮಾಡುವ ಮೂಲಕ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾರೆ. ಹಾಗೆ ಶ್ರೀ ಬಿ ಎಸ್ ಠಾಕೂರ್ ಸರ್ ಅವರು, ಅವರ ಅನುಪಸ್ಥಿತಿಯಲ್ಲಿಯೂ ಕೂಡ ಅವರಿಗೂ ಕೂಡ ನಾನು ಸ್ವಾಗತವನ್ನು ವೇದಿಕೆಗೆ ಮಾಡ್ತಾ ಇದ್ದೇನೆ. ಹಾಗೆ ಇನ್ನೊಂದು ವಿಜ್ಞಾನ ಗುರುಗಳಾಗಿರ್ತಕ್ಕಂಥ ಶ್ರೀ ಬಿ ಎಸ್ ಏವೂರ್ ಸರ್ ಅವರು ಕೂಡ ವೇದಿಕೆ ಮೇಲೆ ಆಶೀರ್ವಾಗಿದ್ದಾರೆ. ಅವರಿಗೂ ಕೂಡ ಸಂಘಟಕರು ಪುಷ್ಪ ಅರ್ಪಣೆ ಮಾಡುವ ಮೂಲಕ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸಿಕೊಳ್ಳಬೇಕಾಗಿ ಕೋರ್ತಾ ಇದ್ದಾರೆ. ಶ್ರೀ ಬಿ ಬಿ ಬಿರಾದಾರ್ ನಿವೃತ್ತ ದೈಹಿಕ ಶಿಕ್ಷಕರು, ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಕ್ರಿಯಾಶೀಲ ದೈಹಿಕ ಶಿಕ್ಷಕರು, ಅವರು ಕೂಡ ನಾವು ಕೂಡ ಸಂಘಟಕರು ಪುಷ್ಪ ಅರ್ಪಣೆ ಮಾಡುವ ಮೂಲಕ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಕೋರ್ತಾ ಇದ್ದಾರೆ. ಶ್ರೀ ಬಿ ಎಂ ದೇಸಾಯಿ ನಿವೃತ್ತ ಕಚೇರಿ ಸಹಾಯಕರು, ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಪುಷ್ಪ ಅರ್ಪಣೆ ಮಾಡುವ ಮೂಲಕ ಪ್ರೀತಿಯಿಂದ ಸಂಘಟಕರು ವೇದಿಕೆಗೆ ಸ್ವಾಗತಿಸಬೇಕಾಗಿ ಕೋರ್ತಾ ಇದ್ದಾರೆ. ಹಾಗೆ ಶ್ರೀ ಕೆ ಎಂ ವಡಿಗೇರ್ ನಿವೃತ್ತ ವಸತಿ ನಿಲಯ ವ್ಯವಸ್ಥಾಪಕರು, ಹಾಗೆ ವಿಶೇಷವಾಗಿ ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಅವರ ಕೈಲಿರ್ತಕ್ಕಂಥ ನಮ್ಮ ಮಹಿಳಾ ವಿದ್ಯಾರ್ಥಿಗಳು ಶ್ರೀ ಸಿ ಎಂ ಹಿರೇಮಠ್ ಹಾಗೂ ಎಲ್ಲ ಗುರುವರಿಗೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗುರುವರಿಗೆ ಆ ವಿದ್ಯಾರ್ಥಿ ಬಳಗ ಪುಷ್ಪ ಅರ್ಪಣೆ ಮಾಡುವ ಮೂಲಕ ಅವರು ಕೂಡ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಇವತ್ತಿಗೆಲ್ಲ ವಿದ್ಯಾರ್ಥಿಗಳು ಇವತ್ತಿನ ದಿನಕ್ಕೆ, ಯಾಕಂದ್ರೆ ಗುರುವಿನ ಮುಂದೆ ನಾವು ಯಾವಾಗಲೂ ನಿರಂತರವಾಗಿ ವಿದ್ಯಾರ್ಥಿಗಳು, ಗುರುವಿನ ಸ್ಥಾನ ದೊಡ್ಡದು. ಹಾಗಾಗಿ ನಾವು ಯಾವುದೇ ಅಧಿಕಾರ ಅಂತಸ್ತು ಇದನ್ನು ಕೂಡ ಗುರುಗಳ ಮುಂದೆ ನಿಜವಾದಂತ ನಮ್ಮ ಸ್ಥಾನ ಶಿಷ್ಯತ್ವನೇ ಮಾತ್ರ ಹೊರತು ಮತ್ತೇನೂ ಇಲ್ಲ ಅಂತ ಭಾವನೆಯನ್ನು ಹೊಂದಿಕೊಂಡು ಎಲ್ಲ 1999 2000 ಇಸ್ವಿಯೊಳಗೆ ಇದೇ ವಿದ್ಯಾಸಂಸ್ಥೆಯಲ್ಲಿ ಎಲ್ಲ ಗುರುಗಳೆಲ್ಲ ಕಲ್ಪು ಕಟಾಕ್ಷಗಳೊಳಗೆ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಎಲ್ಲ ಶಿಷ್ಯಗಳಿಗೆ ಪ್ರೀತಿಯಿಂದ ಗುರುಗಳಿಗೆ ನಮನಗಳನ್ನು ಅರ್ಪಣೆ ಮಾಡುವ ಮೂಲಕ ಸಂಘಟಕರಿಗೂ ಅನಂತ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಅವರು ವಂದನೆಗಳನ್ನು ಅರ್ಪಣೆ ಮಾಡೋಕ್ಕಾಗಿ ಸಂಘಟಕರಲ್ಲಿ ನಾನು ವಿನಂತಿಯನ್ನ ಮಾಡ್ತೇನೆ. ವಂದನೆ ಅಭಿನಂದನೆ ಶ್ರೀ ಶಿವಾಚಾರ್ಯರಿಗೆ ವಂದನೆ ವಂದನೆ
ಅರಿಯವನ್ನು ಅರಿವಾಗಿಸಿ ತೋರುವ ತೋರಿ ತನ್ನ ಗುರುವಾಗಿಸಿ ಪರಸ್ಪರಕ್ಕೆ ನೀಡುವ ತೋರಿ ತನ್ನ ಗುರುವಾಗಿಸಿ ಪರಸ್ಪರಕ್ಕೆ ನೀಡುವ ರಸದಲ್ಲಿ ರಸವನ್ನು ಹರಸುವ ಹಿರಿಭಾವ ಆರಸದಲ್ಲಿ ಸಮರಸವ ಬೆಳೆಸುವ ಸಮಭಾವ ಸಮರಸದಲ್ಲಿ ಶಿವ ಸಮತೆಯ ಕಾಣುವ ವಂದನೆ ಜೀವಾತ್ಮ ಪರಮಾತ್ಮನ ಕಿರಣ ಎಂಬ ಸಾಕ್ಷಿ ಇಷ್ಟಲಿಂಗ ಕಾರಣ ಜೀವಾತ್ಮ ಪರಮಾತ್ಮನ ಕಿರಣ ಎಂಬ ಸಾಕ್ಷಿ ಇಷ್ಟಲಿಂಗ ಕಾರಣ ಜೀವಾತ್ಮ ಪರಮಾತ್ಮನ ಕಿರಣ ಎಂಬ ಸಾಕ್ಷಿ ಇಷ್ಟಲಿಂಗ ಕಾರಣ ಅಂಥ ಶ್ರೀಲಿಂಗಿಗೆ ಜನನ ಮರಣವುಳ್ಳೆನ್ನುವ ಅಂಥ ಶ್ರೀಲಿಂಗಿಗೆ ಜನನ ಮರಣವುಳ್ಳೆನ್ನುವ ಜನನಕ್ಕೆ ಲಿಂಗ ಭವನವನ್ನುವ ಮರಣಕ್ಕೆ ಲಿಂಗಲಿಂಗವೆನ್ನುವ ಸೃಷ್ಟಿ ಸ್ಥಿತಿಗಳೆನ್ನುವ ಶಿವಮತದ ಶಿವಾಚಾರ್ಯರಿಗೆ ವಂದನೆ ಜಗದಾಚಾರ್ಯರಿಗೆ ವಂದನೆ ಜಯ ಸುಂದರ ನದಿವನಗಳ ನಾಡೆ ಜಯ ಕೇರಸ ಋಷಿಗಳ ಮೇಲೆ ಗುರುದೇವಿಯ ಮಕುಟದ ನವಮಣಿ ಗಂಧದ ಚಂದನ ಮಣ್ಣಿನ ಗಣಿಗೆ ರಾಘವದ ಸೋದರವ ಬಯಸಿದ ಭಾರತದ ನನಿಯ ತನುರಾಗೆ ಜನನಿಯ ಜೋಗುಳ ವೇದದ ಬೆಸ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರವಿನ ಮಾಲೆ ಕಪಿಲ ಪತಂಗರ ಗೌತಮ ಜನರು ಭಾರತದ ತನುರಾಗೆ ಶಂಕರರ ಮಧುರ ವಿಚಾರಣ್ಯ ಮಹೇಶ್ವರ ಮಾತ್ಮರ ನೂರಾರಣ್ಯ ಬ್ರಹ್ಮ ಸರಕ್ಷ ಮಾರದಾಸರ ಮಂಗಳ ರಾಮ ಕವಿಕೋಗಿಲೆಗಳ ಪುಣ್ಯ ಬಾಲಕ ರಾಮಾನಂದ ಕಬೀರ ಬಾಲಕರ ನಲಿಯ ಕರುಣಾಕೆ ಕೈಲವ ಹೈಸರ ರಾಣಿಗಳ ನಾಳೆ ಕಂಕಣ ಜಗಣರ ನೆಚ್ಚಿನ ದೇವಿ ಕೃಷ್ಣ ಸರೋವರಿ ತುಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ಕರುಣಾಕೆ ಸರ್ವಜನಾಂಗದ ಶಾಂತಿಯ ತೋಟ ವಸಿಕರ ಮಂಗಳ ಸೆಳೆಯುವ ನೋಟ ಹಿಂದೂ ಕ್ರಿಸ್ತ ಮುಸಲ್ಮಾನ ಪಾರಸಿಕತೆ ಉದ್ಯಾನ ಜಗದ ಮಹೋಲು ಮದುವೆಗಳ ನಾಮ ಕಾಯಕ ವೈದಿಕರ ನಾಮ ಕನ್ನಡ ನುಡಿ ನುಡಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತದ ನದಿಯ ಪಟ್ಟುಗಾಗೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಇಂದಿನ ಈ ಸಭೆಗೆ ಪ್ರಾಸ್ತಾವಿಕೆಯೊಂದಿಗೆ ಇಲ್ಲಿ ಬಂದಂತ ಮಾನ್ಯ ಅಧ್ಯಕ್ಷರು ಅತಿಥಿಗಳು ಎಲ್ಲರಿಗಿಂತ ಹೆಚ್ಚಾಗಿ ನಮಗೆ ಕಲಿಸಿದಂತ ಗುರುಗಳು ಎಲ್ಲರಿಗೂ ಈ ಇಂದು ನಾವು ಈ ಸೇರಿರುವ ಸುವರ್ಣ ಕ್ಷಣದಲ್ಲಿ ದಿವಂಗತ ಶ್ರೀ BS ಪಾಟೀಲ್ ಶ್ರೀ ಬಲವಂತರಾಯ ಹಡಲಗಿರಿ ಪ್ರೌಢಶಾಲೆಯನ್ನು 91-92ರಲ್ಲಿ
ನರ್ಸರಿಯಲ್ಲಿ ಮಾತೋಶ್ರೀ ಗಂಡವ ಸಂಗಮೂಢ ಪಾಟೀಲ್ ಪ್ರೌಢಶಾಲೆಯನ್ನು, ತೂಗುಲಿಯಲ್ಲಿ ಶ್ರೀ ರಾಮಲಿಂಗೇಶ್ವರ ಪ್ರೌಢಶಾಲೆಯನ್ನು ಆರಂಭಿಸಿದರು. ಮುಂದೆ 2004 ಮತ್ತು 2005ರಲ್ಲಿ ಹಿರೂರಿನಲ್ಲಿ ಶ್ರೀ ಶಿಕ್ಷಕರ ತರಬೇತಿ ಸಂಸ್ಥೆ ಡಿಎಡ್, 2008, 2009ರಲ್ಲಿ ಬಿಎಡ್ ತರಬೇತಿ, 2011-12ರಲ್ಲಿ ಶ್ರೀ ಸಂಗನಗೌಡ ಬಸವನಗೌಡ ಪಾಟೀಲ್ ಪ್ರಾಥಮಿಕ ಶಾಲೆ ಆರಂಭವಾಗಿ ಅನೇಕ ಆದರ್ಶ ಶಿಕ್ಷಕರನ್ನು ಹಾಗೂ ಬುದ್ಧಿಜೀವಿಗಳನ್ನು ತಯಾರಿಸಿದರು. ಮಹಿಳೆಯರ ಸಬಲೀಕರಣಕ್ಕಾಗಿ ಹಿರೂರಿನಲ್ಲಿ ಶಿವಶರಣ ಹೇಮರೆಡ್ಡಿ ಮಲ್ಲಮ್ಮ ಪದವಿ ಪೂರ್ವ ಕಾಲೇಜು ಆರಂಭವಾಗುವುದು ಸಮಾಜದಲ್ಲಿ ಕ್ರಾಂತಿಕಾರಿ ಹೆಜ್ಜೆಯಾಯಿತು ಎಂದು ಈ ಎಲ್ಲ ಸಂಸ್ಥೆಗಳ ಪ್ರಗತಿಯ ದಾರಿಯಲ್ಲಿ ಬೆಳಕಿನ ಕಿರಣವಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದೆ ಎನ್ನುವುದನ್ನು ನಮ್ಮೆಲ್ಲರ ಹೆಮ್ಮೆ ದಿವಂಗತ ಶ್ರೀ BS ಪಾಟೀಲ್ ಸಾಹೇಬರು. ದಿವಂಗತ ಶ್ರೀ BS ಪಾಟೀಲ್ ಸಾಹೇಬರು ಅವರ ರಾಜಕೀಯ ಜೀವನದಲ್ಲಿ ಶಾಸಕ, ಸಚಿವ ಹುದ್ದೆಗಳನ್ನು ಅಲಂಕರಿಸಿದರು. ಯಾವುದೇ ಒಂದು ಪಟ್ಟಣದಲ್ಲಿ ಅವರು ಶಿಕ್ಷಣ ಕೇಂದ್ರಗಳನ್ನು ಕೇಂದ್ರೀಕರಿಸದೆ ಗ್ರಾಮೀಣ ಪ್ರದೇಶದಲ್ಲಿ ಶಾಲೆ ಕಾಲೇಜುಗಳನ್ನು ತೆರೆಯುವ ಮೂಲಕ ಗ್ರಾಮೀಣ ವಿದ್ಯಾರ್ಥಿಗಳ ಬದುಕಿಗೆ ಬೆಳಕಿನ ನೀಡಿದಂತ ಧೀಮಂತ ನಾಯಕರು ಎಂದು ಸದಾಕಾಲ ನೆನಪಿನಲ್ಲಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಇಂದಿನ ವಿದ್ಯಾರ್ಥಿಗಳು ಅಭಿನಂದನಾ ಕಾರ್ಯಕ್ರಮವನ್ನು ಅವರ ಕನಸು, ಆದರ್ಶ ಮತ್ತು ತ್ಯಾಗಗಳಿಗೆ ನಮನ ಸಲ್ಲಿಸುವ ಸದುದ್ದೇಶದಿಂದ ನಡೆಸುತ್ತಿರುವ ನಮ್ಮ ನಿಮ್ಮೆಲ್ಲರಿಗೆ ಒಂದು ಹೆಮ್ಮೆಯ ಸಂಗತಿಯಾಗಿದೆ. ಶಿಕ್ಷಣವೇ ಬೆಳಕು, ಶಿಕ್ಷಣವೇ ಪ್ರಗತಿ ಎಂಬ ಶ್ರೀ BS ಪಾಟೀಲ್ ಸಾಹೇಬರ ತತ್ವದ ಮಾರ್ಗದರ್ಶನದಲ್ಲಿ ಇಂದಿನ ವಿದ್ಯಾರ್ಥಿಗಳು ನಾಳಿನ ಸಮಾಜವನ್ನು ರೂಪಿಸುವ ಶಕ್ತಿಯ ಕೇಂದ್ರವಾಗಲಿ ಎಂಬ ಆಶಯವನ್ನು ಇಲ್ಲಿ ವ್ಯಕ್ತಪಡಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಾರೆ. ಇವಾಗ ಮಿನಿಮಮ್ 40-45 ಇಯರ್ಸ್ ಆಗಿದೆ. ಸೊ ಇಲ್ಲಿವರೆಗೂ ಯಾರು ಈ ಕಾರ್ಯಕ್ರಮವನ್ನು ಮಾಡಿರ್ಲಿಲ್ಲ. ಸೊ ನಾವು ಒಂದು ಏನೋ ನಮ್ಮ ಫ್ರೆಂಡ್ಸ್ ಎಲ್ಲ ಕ್ಲಾಸ್ಮೇಟ್ಸ್ ಎಲ್ಲ ಮುಗಿಸೋ ಈಗ ನಮ್ಮ 1990 ಮತ್ತು 2000 ಇಸ್ವಿ. ಸೊ ಅದು ಎಲ್ಲ ನಾವು ಒಂದು 2 ರಿಂದ 3 ವರ್ಷದಿಂದ ಪ್ಲಾನ್ ಮಾಡ್ತಾ ಇದ್ವಿ. ಸೊ ಒಂದು 5 ರಿಂದ 6 ತಿಂಗಳಿಂದ ಎಲ್ಲ ನಮ್ಮ ಕ್ಲಾಸ್ಮೇಟ್ಸ್ಗಳು ಕೂಡಿಬಿಟ್ಟು ಏನ್ ಮಾಡ್ಬೇಕು ಅಂತಂದ್ರೆ, ಇದೊಂದು ನಾವು ಗುರುಗಳಿಗೆ ಕೊಡುವಂತ ಗೌರವ ನಾವು ಏನೇ ಆಗಲಿ ಮಾಡಲೇಬೇಕು. ಈ ಕಾರ್ಯಕ್ರಮವನ್ನು ಮಾಡಲು ಕಲಿಸಿದ ಗುರುಗಳಿಗೆ ನಾವು ಒಂದು ಗೌರವವನ್ನು ಕೊಡಲೇಬೇಕು. ಈ ಗುರುಗಳು ಕಲಿಸಿದ್ರಿಂದಲೇ ನಾವೊಂದು ಈ ಲೆಕ್ಕದಲ್ಲಿ ಈ ಒಂದು ಮಟ್ಟದಲ್ಲಿ ಒಂದು ನೌಕರಿ ಮಾಡ್ತಾ ಇದೀವಿ, ಒಂದು ಏನೇನೋ ಮಾಡ್ತಾ ಇದೀವಿ ಅನ್ನೋದು ಎಲ್ಲದಕ್ಕೂ ಕಾರಣ ಯಾರು ಅಂತಂದ್ರೆ ಈ ನಮ್ಮ ದಿವ್ಯ ಶಿಕ್ಷಕರಿಂದಲೇ ಸಾಧ್ಯ. ಸೊ ಅವರಿಗೋಸ್ಕರ ನಾವು ಏನ್ ತ್ಯಾಗ ಮಾಡಬೇಕು ಸಿದ್ಧವಂತ ಹೇಳೋಕೆ ಇಷ್ಟಪಡ್ತೀವಿ. ಸೊ ಈ ಇನ್ನೊಂದು ದಿವಂಗತ ಶ್ರೀ BS ಪಾಟೀಲ್ ಸಾಹೇಬರನ್ನು ಯಾಕೆ ನೆನೆಸ್ಕೊಳ್ತಾ ಇದ್ದೀವಿ ಅಂತಂದ್ರೆ, ಅವರು ತೋರಿಸುವಂತ ಶಿಕ್ಷಣ ಪ್ರೇಮ, ಈ ಗ್ರಾಮೀಣ ಭಾಗದಲ್ಲಿ ತೋರಿಸುವಂತ ಶಿಕ್ಷಣ ಪ್ರೇಮ, ಅವರು ಸಾಸನೂರು ಸಹಿತ ನಮ್ಮ ಹಿರೂರಲ್ಲಿ, ತುಮಕಿಯಲ್ಲಿ, ಕೊಣ್ಣೂರಲ್ಲಿ ಮತ್ತೆ ನರ್ಸರಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಮಾಡಿದ್ದು ಹೊರತಾಗಿ ಬೇರೆ ಎಲ್ಲಿ ಪಟ್ಟಣ ಪ್ರದೇಶದಲ್ಲಿ ಅವರು ಎಲ್ಲಿ ಶಾಲೆ ಕಾಲೇಜುಗಳನ್ನು ಓಪನ್ ಮಾಡಿ, ಯಾಕಂದ್ರೆ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳು ಬೆಳೆಯಬೇಕು, ಮುಂದೆ ಬರಬೇಕು, ಅವರು ಒಂದು ಒಳ್ಳೆ ಹುದ್ದೆ ಅಲಂಕರಿಸಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಶ್ರೀ BS ಪಾಟೀಲ್ ಸಾಹೇಬರು ಮಾಡಿರುವಂತ ಕಾರ್ಯ ಎಂದೂ ಅಜರಾಮರವಾಗಿ ಉಳಿಯುತ್ತದೆ. ಸೊ ಇನ್ನೊಂದು ಒಂದು ವಿಷಯ ಹೇಳ್ತೀನಿ. ಈ ಕಾರ್ಯಕ್ರಮ ಮಾಡಿದ ಉದ್ದೇಶ ಒಂದು ಹೊಸ ರೀತಿಯಲ್ಲಿ ಮಾಡಬೇಕಂತ ಮಾಡಿದ್ವಿ. ಫಸ್ಟ್ ಟೈಮ್ ನಾವೇ ಮಾಡ್ತಾ ಇದ್ವಿ. ಸೊ ಈ ವೇದಿಕೆಗೆ ದಿವಂಗತ ಶ್ರೀ BS ಪಾಟೀಲ್ ಸಾಹೇಬರ ವೇದಿಕೆ ಅಂತ ಒಂದು ಹೆಸರನ್ನು ಹೊಸ ನಾಮಕರಣ ಮಾಡಿದ್ವಿ ಈ ವರ್ಷ. ಈ ಮುಂದೆ ಯಾರೇ ಮಾಡಿದ್ರೆ ಅಂತ ನಮ್ಮ BS ಪಾಟೀಲ್ ಸಾಹೇಬರ ವೇದಿಕೆ ಅಂತಾನೆ ಈ ಮುಂದೆ ಎಲ್ಲ ಪತ್ರಿಕೆಗಳಿಗೆ ಅದೇ ಬರಬೇಕು ಅಂತ ನಮ್ಮೆಲ್ಲರ ಆಶಯ. ಇಷ್ಟು ಹೇಳಿ ಭಾಷೆ ಮುಗಿದು ಜ್ಞಾನದ ಬಲದಿಂದ ಜ್ಞಾನದ ಕೇಳು ನೋಡಯ್ಯ, ಜ್ಯೋತಿಯ ಬಲದಿಂದ ಸಂಬಂಧದ ಕೇಳು ನೋಡಯ್ಯ ಎನ್ನುವ ಹಾಗೆ ವಿಶ್ವ ಸಾಮರಸ್ಯದ ಸಂಕೇತ, ಜ್ಞಾನದ ಸಂಕೇತವಾಗಿರ್ತಕ್ಕಂಥ ವಿಶ್ವ ಪರಂಪರೆಯ ಜ್ಯೋತಿ ಬೆಳೀತಾ ಇದೆ ಭವ್ಯ ವೇದಿಕೆ ಮೇಲೆ. ನಮ್ಮ ಎದೆಯ ಮೂಗಿನಲ್ಲಿ ಜ್ಞಾನದ ಜ್ಯೋತಿಯನ್ನ ಹೊತ್ತಿಸಿಕೊಳ್ಳೋಣ, ನಮ್ಮ ಅಂತರಂಗದ ಜ್ಞಾನದ ಕತ್ತಲೆಯನ್ನ ಬಡಿದೋಡಿಸೋಣ. ಈ ಗುರುವಂದನ ಮತ್ತು ಸುಮಾರು 25 ವರ್ಷಗಳ ಹಿಂದೆ ಇಲ್ಲಿ ಕಲಿತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಗೆಳೆತನದ ಚಿಲುಮೆಗಳು ಹೆಮ್ಮರವಾಗಿ ಬೆಳೆಯಲಿ ಎನ್ನುವ ಸದಾ ಮಾರ್ಗದರ್ಶಕ, ಸ್ಫೂರ್ತಿಯ ಮೂಲ, ಸಮಾಜದ ಭಾಗ. ಇಂದು ನಾವು ಗುರುವಂದನೆ ಕಾರ್ಯಕ್ರಮದಲ್ಲಿ ಇಲ್ಲಿ ಎಲ್ಲರೂ ಸೇರಿರುವ ಗುರುವಂದನೆ ಎಂದರೆ ಕಾಯುತ್ತಿರುವಂತ ಒಂದು ಗಳಿಗೆ ಇವತ್ತು ಆಗಮಿಸಿರುವಂತಹ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ಶ್ರೀ ಗುರು ಜಯಚಂದ್ರ ಶ್ರೀ ಗುರು ಜಯಚಂದ್ರ
ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು KM ಬಡಿಗೆ ಸರ್, ನಿವೃತ್ತ ವಸತಿ ನಿಲಯದ ವ್ಯವಸ್ಥಾಪಕರು. ಇವರ ಜನನ 1961. ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಶರಣು ದೊಡ್ಡಬಗೆ ಅಂತ ಇದ್ದಾರೆ. ಅವ್ರ ಬಾಯಿಂದ ಕೇಳಬೇಕು. ತುಂಬಾನೇ ಹಾಸ್ಟೆಲ್ ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಇದ್ದವರು ತುಂಬಾ ಅಚ್ಚುಕಟ್ಟಾಗಿ ಅವರ ವರ್ಣನೆ ನಮ್ಗೆ ಮುಂದೆ ಮಾಡ್ತಾನೆ ಇರ್ತಾರೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕು ಅನ್ನುವಂತ ಅವರ ಅಭಿಪ್ರಾಯವನ್ನು ನಾನು ಇವತ್ತು ಈ ವೇದಿಕೆಯಲ್ಲಿ ಸಲ್ಲಿಸ್ತಾ ಇದ್ದೀನ KM ಬಡಿಗೇರ್ ಅವರಿಗೆ. ಅವರು 1986ರಿಂದ 2021ರವರೆಗೆ ಈ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನೆಕ್ಸ್ಟ್ AB ಬರವಾಡ್, ನಿವೃತ್ತಿ ಪರಿಚಾಲಕರು. ಈ ಶಾಲೆಯಲ್ಲಿ ನಮ್ಮೆಲ್ಲರಿಗೋಸ್ಕರ ಸತತ ಹಗಲಿರುಳು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೆಲ್ಲೋ ಇವಾಗ ಸದ್ಯದಲ್ಲಿ ಕೆಲಸ ಮಾಡುತ್ತಿರುವಂತಹ ಎಲ್ಲ ಶಿಕ್ಷಕ ವೃಂದಕ್ಕೂ, ಆಗಮಿಸಿರುವಂತ ಎಲ್ಲ ಗುರು ಹಿರಿಯರಿಗೂ ಹಾಗೂ ಊರಿನ ಗಣ್ಯರಿಗೂ, ಪ್ರಿಯ ಪಾಲಕರಿಗೂ, ಸ್ನೇಹಿತರಿಗೂ ಮತ್ತು ಎಲ್ಲ ವಿದ್ಯಾರ್ಥಿನಿಯರಿಗೂ ಮತ್ತು ಎಲ್ಲರೂ ಹೆಲ್ಪ್ ಮಾಡಿದಂತ ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದಂತ ಎಲ್ಲರಿಗೂ ನಾ ಪರಿಚಯ ಮಾಡ್ತಾ ಸಹಾಯಕ್ಕೆ ಹೆಲ್ಪ್ ಆದಂತ ಎಲ್ಲರಿಗೂ ಸ್ವಾಗತವನ್ನು ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಅವರಿಗೆ ಭಕ್ತಿಪೂರ್ವಕವಾಗಿ ಸ್ಥಿರವಾಗಿ ಕರಮುಗಿದು ಅನಂತ ಕೋಟಿ ಶರಣುಗಳನ್ನು ಸಮರ್ಪಣೆ ಮಾಡ್ತಾ ಅವರಿಗೆ ಗೌರವ ಸಮರ್ಪಣೆಯನ್ನ ಸಂಘಟಕರು ಸಲ್ಲಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಭಕ್ತಿ ಭಾವವನ್ನು ಸಭಿಕರು ವ್ಯಕ್ತಪಡಿಸಬೇಕಾಗಿ ಕೋರ್ತಾ ಇದ್ದೇನೆ. ಮಹಾರಾಜರು ಮಣ್ಣನ್ನು ಆಡ್ತಾರೆ, ಮಹಾತ್ಮರು ಮನವನ್ನು ಆಡ್ತಾರೆ. ಅಂತ ಎಲ್ಲ ಭಕ್ತರ ಮನವನ್ನು ಆಡ್ತಕ್ಕಂಥ ಇದೇ ಹಿರುವಿನ ಸಡಕುಲ ಬ್ರಹ್ಮ ಗುರುಗೆಯ ಸಿದ್ದೇಶ್ವರ ಶಿವಾಚಾರ್ಯರಿಗೆ ಹರ ಮುನಿದರು ಗುರು ಕಾಯುವನ್ನು ಎನ್ನುವ ಹಾಗೆ ಎಲ್ಲ ಶಕ್ತಿಗಳ ಹಿಂದೆ ಗುರುವಿನ ಮಹಿಮೆ ಇರುತ್ತದೆ ಎನ್ನುವ ಅರ್ಥದೊಳಗೆ ಗುರು ಸಿಗುವುದು ದುರ್ಲಭ, ಸಿಕ್ಕ ಮೇಲೆ ಬಹುಲಾಭ ಎನ್ನುವ ನಮ್ಮ ಭಾರತದ ಗುರು ಪರಂಪರೆಯ ಶ್ರೇಷ್ಠ ವಾಣಿಯನ್ನ ಉಲ್ಲೇಖಿಸುತ್ತಾರೆ. ಇವನಾನುವ ಎದುರಿಸಿದರಿಲ್ಲ, ಇವ ನಮ್ಮ ಮನೆಯ ಮಗನೆಂದರಿಸಯ್ಯ ಎನ್ನುವ ಹಾಗೆ ಈ ನಮ್ಮ ಕಾರ್ಯಕ್ರಮದ ಪ್ರೀತಿಯ ಕರೆಗೆ ಹೋಗೊಟ್ಟು ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಸೋಮಗೌಡ ಪಾಟೀಲ್ ಅವರಿಗೆ ಗೌರವಿಸುವುದು, ವಂದಿಸುವುದು, ಸನ್ಮಾನಿಸುವುದು ಒಂದು ಅಪರೂಪವಾದಂತಹ ಕ್ಷಣ ನಮ್ಮ ಸೌಭಾಗ್ಯವೇನಿದೆ. ಶಾಲೆಯನ್ನಾಗಿ ಬರೆದರೂ ಕೂಡ ಗುರುವಿನ ಮಹಿಮೆ ತೀರದು ಅಂತಾರೆ ಕವಿತ. ಗುರುವಿನ ಘನತೆ ಬಗ್ಗೆ ಕುರಿತು ಹೇಳಿಕೆ ನಮಗೆ ಹೊರಗಡೆ ನಿಲ್ಲುವುದು. ಅಂತ ಅದ್ಭುತವಾದಂತಹ ಗುರುಗಳ ಸ್ಥಾನವನ್ನು ಅಲಂಕರಿಸಿ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಇದೇ ವಿಧ ಸಂಸ್ಥೆಯಲ್ಲಿ ನಮ್ಮ ಬದುಕು ಕಟ್ಟಿಕೊಳ್ಳಲು ನಿಸ್ವಾರ್ಥ ಸೇವೆಯಿಂದ ನಮಗೆ ನೆರವಾದ ಗುರುಗಳಿಗೆ ಸನ್ಮಾನಿಸುವುದು ನಮ್ಮ ಎಲ್ಲರ ಹೆಮ್ಮೆಯ ಸಂಗತಿ. ನಹೀಂದಾನೇನ ಸದೃಶಂ ಎನ್ನುವ ಉಪನಿಷತ್ತಿನ ವಾಣಿಯನ್ನ ಶಿಷ್ಯ ಮಳೆಯಷ್ಟು ಎತ್ತರಕ್ಕೆ ಹೋಗ್ತಾನೆ ಅಷ್ಟು ಗುರುಗಳ ಮನಸ್ಸು ಅರಳುತ್ತದೆ.
CS ಅವರ ಗರಡಿಯಲ್ಲಿ ಬೆಳೆದಿರ್ತಕ್ಕಂಥ ಅದೆಷ್ಟೋ ವಿದ್ಯಾರ್ಥಿಗಳು ನಾಡಿನ ಮೂಲೆ ಮೂಲೆಗಳಲ್ಲಿ ಅನೇಕ ಉನ್ನತ ಸ್ಥಾನಗಳನ್ನು ಇಂದು ಅಲಂಕರಿಸಿ ಗುರುಗಳ ನೆನಪಿನೊಳಗೆ ಬದುಕನ್ನು ಸಾಗಿಸ್ತಕ್ಕಂಥ ಎಷ್ಟೋ ವಿದ್ಯಾರ್ಥಿಗಳು ನಮ್ಮ ಮುಂದಿದ್ದಾರೆ. ಆ ಎಲ್ಲ ವಿದ್ಯಾರ್ಥಿಗಳು ಭಕ್ತಿ ಭಾವದಿಂದ ಏಳು ಜನ್ಮ ಪುಣ್ಯ ಮಾಡಿದರೆ ಒಂದು ಗುರುವಿನ ಸ್ಥಾನವನ್ನು ಸಿಗುತ್ತದೆ. 100 ಜನ್ಮ ಪುಣ್ಯ ಮಾಡಿದರೆ ಒಬ್ಬ ಸಂತನಾಗುತ್ತಾನೆ ಎನ್ನುವ ವಾಣಿಯಂತೆ ಹಲವು ಜನ್ಮಗಳ ಕಾಲ ಪುಣ್ಯದ ಫಲದಿಂದ ಗುರು ಸ್ಥಾನವನ್ನು ಅಲಂಕರಿಸಿ ಇಂಥ ಕುಗ್ರಾಮದಲ್ಲಿ ಎಷ್ಟೋ ವಿದ್ಯಾರ್ಥಿಗಳ ಅಂತರಂಗದಲ್ಲಿ ಜ್ಞಾನದ ಬೀಜಗಳನ್ನು ಬಿತ್ತಿ ಒಣಗಿಸುವವರಿಗೆ ಭೀಮರಾಯನ ಅಂಬರೀಷ್ ಶೆಟ್ಟಿ, ಗಂಗಾಧರ ಗೌಡರು, ಮಲ್ಲಪ್ಪ ಸಾಸ್ನು, ಚಂದ್ರಶೇಖರ್ ಮಾವಿ, ಗೀತಾ ರೆಡ್ಡಿ, ರೇಣುಕಾ ಸಾಸ್ನು, ಈ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಗುರುಗಳಿಂದ ಗೌರವಪೂರ್ವಕವಾಗಿ ನಮನಗಳನ್ನು ಅರ್ಪಣೆ ಮಾಡಿ ಗೌರವ ಸಮರ್ಪಣೆಯನ್ನು ವಿದ್ಯಾರ್ಥಿಗಳು ತಮ್ಮನ್ನು ಸ್ಮರಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ನಮಗೆ ಗೌರವಪೂರ್ವಕವಾದ ಸನ್ಮಾನ ಎಲ್ಲ ವಿದ್ಯಾರ್ಥಿಗಳಿಗೆ ವಂದನೆಗಳು. ನಮನಗಳನ್ನು ಅರ್ಪಣೆ ಮಾಡುವ ಈ ಅಭಿಮಾನದ ಚಪ್ಪಾಳೆ ನಾಡಿಗೆ ಅಣ್ಣನೇ ಆಗಿರುವ ದೊರೆಯಲೆಲ್ಲ ನನಗೆ ಮುಕ್ತಿಯ ಮಾರ್ಗದ ಕಡೆಗೆ ಕೊಂಡೊಯ್ಯುವ ಎಲ್ಲ ಗುರುವರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸತಕ್ಕಂಥ ಶುಭ ಗಳಿಗೆಯ ಆನಂದದ ಅಲೆಗಳಲ್ಲಿ ನಾವು ಇರಲಿಲ್ಲ. ಮಂತ್ರ ಹಾಗೆ ವಿದ್ಯಾರ್ಥಿನಿ ಮಂಜುಳಾ ಚಕ್ರವರ್ತಿಯವರು ಕೂಡ ತಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀ KM ಬಡಿಗೇರ್ ಅವರಿಗೆ ಭಕ್ತಿ ಭಾವವನ್ನು ತಮ್ಮ ಮನಸ್ಸುಗಳಲ್ಲಿ ತುಂಬಿಕೊಂಡು ಅತ್ಯಂತ ಪ್ರೀತಿ ಭಾವನೆಯಿಂದ ಗುರುಗಳಿಗೆ ಗೌರವ ಸಮರ್ಪಣೆ ಮತ್ತು ಅನಂತ ನಮನಗಳನ್ನು ಅರ್ಪಣೆ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಅವರಿಗೆ ಕೂಡ ಎಲ್ಲ ವಿದ್ಯಾರ್ಥಿಗಳು ಸೇರಿ ಗೌರವ ಸಮರ್ಪಣೆಯನ್ನು ಅವರನ್ನು ಕಳೆದುಕೊಂಡ ಅವರಿಂದ ದುಃಖ ತಡೆದುಕೊಳ್ಳುವ ಶಕ್ತಿ ದೈವಾಸ್ತಿಯನ್ನು ಆಶಯ ಅಂದಿನ ಎಲ್ಲ